ಆದ್ರೆ ಅದಕ್ಕೆ ಚೈತನ್ಯ ಕೊಡುವಂತ ಕೆಲಸ ಇವತ್ತು ನೂತನ ಸರ್ಕಾರ ತಮ್ಮೆಲ್ಲರ ಈ ರಾಜ್ಯದ ಜನರ ಆಶೀರ್ವಾದದಿಂದ ಬಂದ ಮೇಲೆ ಶಕ್ತಿ ಯೋಜನೆಯನ್ನ ಜಾರಿಗೆ ತಂದು ಇವತ್ತು ಕೆಎಸ್ಆರ್ಟಿಸಿ, ಬಿಎಂಟಿಸಿ ಮತ್ತು ಎಲ್ಲ ಸಾರಿಗೆ ಸಂಸ್ಥೆಗಳನ್ನ ಉಳಿಸುವಂತ ಕೆಲಸ ಇವತ್ತು ಏನಾದ್ರೂ ಆಗಿದೆ ಅಂತ ಅಂದ್ರೆ ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ವಾಮನ್ ರೆಡ್ಡಿ ಸಾಹೇಬರಿಗೆ ವಿಶೇಷವಾಗಿ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕಾಗುತ್ತದೆ. ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಸಹೋದರರಾದಂತ ಡಿ ಕೆ ಶಿವಕುಮಾರ್ ಅವರೇ, ಹಿರಿಯರು, ಜಿಲ್ಲಾ ಉಸ್ತುವಾರಿ ಸಚಿವರು, ರಸ್ತೆ ಸಾರಿಗೆ ಸಚಿವರು, ಮುಜರಾಯಿ ಸಚಿವರಾಗಿ ಸೇವೆ ಸಲ್ಲಿಸತಕ್ಕಂಥ ವಾಮನ್ ರೆಡ್ಡಿ ಸಾಹೇಬ್ರೆ, ನಮ್ಮ ಕೆಎಸ್ಆರ್ಟಿಸಿಯ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾದಂತ ಶಾಸಕರಾದ ಬಿ ಶ್ರೀನಿವಾಸ್ ಅವರೇ, ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶಾಸಕರಾದಂತ ಇಕ್ಬಾಲ್ ಹುಸೇನ್ ಅವರೇ, ಶಾಸಕರಾದಂತ ಶಿವಣ್ಣ ಅವರೇ, ವಿಧಾನ ಪರಿಷತ್ನ ಸದಸ್ಯರಾದಂತ ರವಿ ಅವರೇ, ಕೆಎಸ್ಆರ್ಟಿಸಿಯ ಎಂಪಿ ಅವರಾದಂತ ತುಕರಾಮ್ ಅವರೇ, ನಗರಸಭೆ ಅಧ್ಯಕ್ಷರು ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಗಂಗಾಧರ್ ಅವರೇ, ಮಾಜಿ ಶಾಸಕರಾದಂತ ರಾಜಣ್ಣ ಅವರೇ, ಎಲ್ಲ ಅಧಿಕಾರಿ ಮಿತ್ರರು, ಮೇಲಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳೇ, ಅಧಿಕಾರಿ ಸ್ನೇಹಿತರೆ, ಮಾಧ್ಯಮಗಳಿಗೆ ಇವತ್ತು ಬಹಳ ಸಂತೋಷದಿಂದ ಇವತ್ತು ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಬಸ್ಗಳನ್ನು ಉದ್ಘಾಟನೆ ಮಾಡುವಂತ ಸಮಾರಂಭದಲ್ಲಿ ನಾವೆಲ್ಲ ಭಾಗಿಯಾಗಿದ್ದಾರೆ. ಕಾರಣ ಏನು ಅಂತ ಅಂದ್ರೆ ಕಳೆದ 5 ವರ್ಷಗಳು ಕೆಎಸ್ಆರ್ಟಿಸಿ ಮುಳುಗೋಗ್ತಾ ಇದೆ ಅಂತಕ್ಕಂಥ ಭಾವನೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ರಸ್ತೆ ಸಾರಿಗೆ ಸಂಸ್ಥೆಗಳು ಆದಾಯ ಇಲ್ಲದೆ ಮುಳುಗೋಗ್ತಾ ಇದೆ. ಸಂಬಳ ಕೊಡ್ಲಿಕ್ಕೂ ಕಷ್ಟ ಇದೆ, ಸಂಬಳ ಕೊಡ್ತಾ ಇಲ್ಲ ಅಂತ ಹೇಳಿ ಡ್ರೈವರ್ಗಳು, ಕಂಡಕ್ಟರ್, ಅಧಿಕಾರಿಗಳು ಧರಣಿ ಕುಂತ ಹೋರಾಟ ಮಾಡೋದಕ್ಕೆ ಪ್ರಯತ್ನ ಮಾಡ್ತಂತ ದಿನಗಳು ಕೂಡ ನಾವು ನೋಡಿದ್ದೇವೆ. ಆದ್ರೆ ಅದಕ್ಕೆ ಚೈತನ್ಯ ಕೊಡುವಂತ ಕೆಲಸ ಇವತ್ತು ನೂತನ ಸರ್ಕಾರ ತಮ್ಮೆಲ್ಲರ ಈ ರಾಜ್ಯದ ಜನರ ಆಶೀರ್ವಾದದಿಂದ ಬಂದ ಮೇಲೆ ಶಕ್ತಿ ಯೋಜನೆಯನ್ನ ಜಾರಿಗೆ ತಂದು ಇವತ್ತು ಕೆಎಸ್ಆರ್ಟಿಸಿ, ಬಿಎಂಟಿಸಿ ಮತ್ತು ಎಲ್ಲ ಸಾರಿಗೆ ಸಂಸ್ಥೆಗಳನ್ನ ಉಳಿಸುವಂತ ಕೆಲಸ ಇವತ್ತು ಏನಾದ್ರೂ ಆಗಿದೆ ಅಂತ ಅಂದ್ರೆ ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ವಾಮನ್ ರೆಡ್ಡಿ ಸಾಹೇಬರಿಗೆ ವಿಶೇಷವಾಗಿ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕಾಗುತ್ತದೆ. ಸಾಕಷ್ಟು ಟೀಕೆಗಳಿತ್ತು ಶಕ್ತಿ ಯೋಜನೆ ಜಾರಿಗೆ ಬಂದ ಮೇಲೆ. ಕೆಎಸ್ಆರ್ಟಿಸಿ ಡ್ರೈವರ್, ಕಂಡಕ್ಟರ್, ಅಧಿಕಾರಿಗಳಲ್ಲೇ ಅನುಮಾನ, ಏನಪ್ಪ ನಾವು ಸಂಬಳ ಕೊಡ್ತಾರ, ಈಗ ಉಳಿಯೋಗ್ತಾ ಇದೀವಿ, ನಮ್ಮ ಜೀವನ ಏನಾಗುತ್ತೆ ಅಂತ ಹೇಳಿ ಬಹಳಷ್ಟು ಬೇಸರದ ಭಾವನೆಯಿಂದಲೇ ಆ ಸರ್ಕಾರದ ಯೋಜನೆಯನ್ನ ಅನುಷ್ಠಾನಕ್ಕೆ ಒಂದರ ಮನಸ್ಸಿನಿಂದ ಬಸ್ಗಳನ್ನ ಓಡಿಸಬೇಕಾಗಿತ್ತು, ಸಹಕಾರವನ್ನ ಕೊಡಬೇಕಾಗಿತ್ತು. ಆದ್ರೆ ಇವತ್ತು ಬಹುಶಃ ನಾವೆಲ್ಲರೂ ಕೂಡ ಮಾಧ್ಯಮಗಳನ್ನ ನೋಡಿದ್ದಾರೆ, ಕೆಲವು ಕಂಡಕ್ಟರ್, ಡ್ರೈವರ್ಗಳು ಅಸಭ್ಯವಾಗಿ ನಡ್ಕೊಳ್ತಾ ಇರ್ತಕ್ಕಂಥದ್ದನ್ನ. ಕಾರಣ ಏನು ಅಂತ ಅಂದ್ರೆ ನಿಮ್ಮನ್ನ ಫ್ರೀಯಾಗಿ ಕರ್ಕೊಂಡು ಹೋಗ್ಬೇಕಾ? ನೀವೇನು ಫ್ರೀಯಾಗಿ ಕರ್ಕೊಂಡು ಹೋಗ್ತಾ ಇಲ್ಲ. ಸರ್ಕಾರ ಪ್ರತಿಯೊಬ್ಬ ವ್ಯಕ್ತಿಗೆ, ಪ್ರತಿಯೊಬ್ಬರು ಯಾರು ಹೆಣ್ಮಕ್ಳು, ತಾಯಂದಿರು, ಸಹೋದರಿಯರು ಹೋಗ್ತಾ ಇದ್ದಾರೆ ಅವರಿಗೆ ನಿಮ್ಮ ಪರವಾಗಿ ಹಣವನ್ನ ಪಾವತಿ ಮಾಡ್ತಾ ಇದೆ. ನೀವು ಉಚಿತವಾಗಿ ಯಾರು ಪ್ರಯಾಣ ಮಾಡ್ತಾ ಇಲ್ಲ ಅಂತಕ್ಕಂಥ ಭಾವನೆ ನಮ್ಮ ತಾಯಂದಿರಿಗೆ, ಸಹೋದರಿಯರಿಗೆ ಬರಬೇಕು. ಇವತ್ತು ಸರ್ಕಾರ ಸುಮಾರು 3,250 ಕೋಟಿ ರೂಪಾಯಿ ಹಣ ಈಗಾಗಲೇ ಈ ವರ್ಷದಲ್ಲಿ ಸುಮಾರು 3,200 ಕೋಟಿ ರೂಪಾಯಿ ಹಣವನ್ನ ನಿಗದಿ ಮಾಡಿ ಪ್ರತಿಯೊಬ್ಬ ಟಿಕೆಟ್ ಇವತ್ತು ಸುಮಾರು 200 ಕೋಟಿ, 150 ಕೋಟಿ ಜನರು ಪ್ರಯಾಣವನ್ನು ಮಾಡಿದ್ದಾರೆ. ಒಬ್ಬರು 30 ಸಾರಿ ಪ್ರಯಾಣ ಮಾಡಿರ್ಬೋದು, ಒಬ್ಬರು 60 ಸಾರಿ ಪ್ರಯಾಣ ಮಾಡಿರ್ಬೋದು, ಒಬ್ಬರು 10 ಸಾರಿ ಪ್ರಯಾಣ ಮಾಡಿರ್ಬೋದು. ಒಟ್ಟಾರೆ ಈ ರಾಜ್ಯದಲ್ಲಿ ಮಹಿಳೆಯರ ಸಂಚಾರ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಇದು ಒಂದು ಇತಿಹಾಸವನ್ನ ಸೃಷ್ಟಿ ಮಾಡತಕ್ಕಂತ ಒಂದು ಕೆಲಸ ಇವತ್ತು ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಆಗಿದೆ ಅಂತಕ್ಕಂಥದ್ದು ಈ ಮಹಿಳೆಯರ ಮುಖಾಂತರ ಒಂದು ರೆವಲ್ಯೂಷನ್, ಏನು ಒಂದು ಜಾಗತಿಕವಾಗಿ ಒಂದು ಬದಲಾವಣೆಯನ್ನು ತರ್ತಕ್ಕಂಥ ಒಂದು ಕೆಲಸ ಇವತ್ತು ಕರ್ನಾಟಕದಲ್ಲಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಹೆಮ್ಮೆ ಕೊಡಬೇಕಾಗಿರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದನ್ನ ನಾನು
ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಈಗಾಗಲೇ ಉಪಮುಖ್ಯಮಂತ್ರಿಗಳು ಹೇಳಿದ್ರು, ತಮಿಳುನಾಡಿನಲ್ಲಿ ಇದೇ ರೀತಿ ಯೋಜನೆಯನ್ನ ಜಾರಿಗೆ ತಂದ್ರು. ಅವ್ರು ಕೇವಲ 50 ಕಿಲೋಮೀಟರ್ ಮಾತ್ರ ಓಡಾಟಕ್ಕೆ ಅವಕಾಶವನ್ನ ಕೊಟ್ಟರು. ಆದ್ರೆ ನಮ್ಮ ರಾಜ್ಯದಲ್ಲಿ ಇವತ್ತು ಬೆಳಗಾವಿಯಿಂದ ಹಿಡಿದು ಚಾಮರಾಜನಗರವರೆಗೂ, ಬಳ್ಳಾರಿಯಿಂದ ಮಂಗಳೂರವರೆಗೂ ಯಾವುದೇ ಹೆಣ್ಣು ಮಕ್ಕಳು ಎಲ್ಲ ನನ್ನ ತಾಯಂದಿರು ಏನೇ ವಿಚಾರಗಳಿದ್ರು ಕೂಡ ಉಚಿತವಾಗಿ ಪ್ರಯಾಣ ಮಾಡುವಂತ ಒಂದು ವ್ಯವಸ್ಥೆಯನ್ನ ಸುಮಾರು 400 ಕಿಲೋಮೀಟರ್, 500 ಕಿಲೋಮೀಟರ್, 350 ಕಿಲೋಮೀಟರ್ ಪ್ರತಿನಿತ್ಯ ಪ್ರಯಾಣ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.